ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನಲ್ಲಿ SSC ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಟೋಟಲಿ 39481 ವೇಕೆನ್ಸಿ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದ ಇನ್ಫಾರ್ಮೇಷನಲ್ಲಿ ನಾನು ನಿಮಗೆ SSC ಕಾನ್ಸ್ಟೇಬಲ್ GD ಆಗಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಒಂದು ವೇಕೆನ್ಸಿ ಬಂದುಬಿಟ್ಟು ನಿಮಗೆ 39,481 ಟೋಟಲ್ ವೇಕೆನ್ಸಿ ಆಗಿರುತ್ತೆ. ಇದು ಒಂದು ಕೂಡ ರಿಕ್ವೈರ್ಮೆಂಟ್ ವೇಕೆನ್ಸಿ ಆಗಿರ್ತಕ್ಕಂಥದ್ದು. ಇದು ಬಂದುಬಿಟ್ಟು ನಿಮಗೆ SSC ಕಾನ್ಸ್ಟೇಬಲ್ GD ಆಗಿರ್ತಕ್ಕಂಥ ರಿಕ್ವೈರ್ಮೆಂಟ್ನ ಒಂದು ಹೊಸ ನೋಟಿಫಿಕೇಷನ್ ಆಗಿರುತ್ತೆ. ಮತ್ತು ಇದ್ರ ರಿಗಾರ್ಡಿಂಗ್ ಅಲ್ಲಿ ನಿಮಗೆ ಇನ್ನು ಬೇರೆ ಡೀಟೇಲ್ಸ್ ಎಲ್ಲ ಕೂಡ ನಿಮಗೆ ಇನ್ಕ್ಲೂಡಿಂಗ್ ಡೀಟೇಲ್ಸ್ ಮತ್ತು ಸಿಲೆಬಸ್ ಕೂಡ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಮತ್ತು ಇದರ ಒಂದು PDF ಕೂಡ ನಿಮಗೆ ಎಕ್ಸ್ಪೋರ್ಟ್ ಆಗಿ ಸಿಗಲಾಗುತ್ತೆ. ಈ ಒಂದು ರಿಕ್ವೈರ್ಮೆಂಟ್ ಡೀಟೇಲ್ಸ್ ನಿಮಗೆ PDF ಮತ್ತು ಸಿಲೆಬಸ್ ಕೂಡ ಕ್ವಶನ್ ಪೇಪರ್ ಕೂಡ ನಿಮಗೆ PDF ರೀತಿಯಲ್ಲಿ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಮತ್ತು ಇನ್ನು ಬೇರೆ ಎಕ್ಸಾಮ್ಸ್ ಕೂಡ ನಿಮಗೆ ಒಂದು ಡೀಟೇಲ್ಸನ್ನು ಕೂಡ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನಿಮಗೆ 39481 ಅಂತ. 39,481 ಈ ಒಂದು ಟೋಟಲ್ ವೇಕೆನ್ಸಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ನಿಮಗೆ ಡಿವೈಡಿಂಗ್ ವೈಸ್ ಆ್ಯಸ್ ವೆಲ್ ಆಸ್ ನಿಮಗೆ ಪೋಸ್ಟ್ ವೈಸು ಮತ್ತು ಡಿಪಾರ್ಟ್ಮೆಂಟ್ ವೈಸು ಮತ್ತು ಸ್ಟೇಟ್ ವೈಸ್ ಕೂಡ ಇಲ್ಲಿ ಡಿವೈಡಿಂಗ್ ಮಾಡಿರ್ತಾರೆ. ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಆಗಿ ನಿಮಗೆ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು ಒಂದು ಕಾನ್ಸ್ಟೇಬಲ್ GD ಆಗಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ CAPS ಮತ್ತು SSF ಮತ್ತು GD ಮತ್ತು SM ರೈಫಲ್ಸು ಎಲ್ಲ ರೀತಿಯ ಕೂಡ ನಿಮಗೆ ಇಲ್ಲಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಇದು ಬಂದುಬಿಟ್ಟು ನಿಮಗೆ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 39,000. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಆಗಿ ನಿಮಗೆ ಆನ್ಲೈನ್ ಒಂದು ಅಪ್ಲಿಕೇಶನ್ನ ಡೇಟು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ 5th ಸೆಪ್ಟೆಂಬರಿಂದ ಟಿಲ್ ಅಕ್ಟೋಬರ್ ನಿಮಗೆ 14th ತನಕ ನಿಮಗೆ ಇದಕ್ಕೊಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಇದು 5 ಸೆಪ್ಟೆಂಬರ್ ಟು 14th ಅಕ್ಟೋಬರ್ ತನಕ ಇದಕ್ಕೆ ಒಂದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ಗೆ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದು ಒಂದು ಆನ್ಲೈನ್ ಪೇಮೆಂಟ್ ಕೂಡ ಮಾಡಿರ್ತಕ್ಕಂಥದ್ದು. ಆನ್ಲೈನ್ ಪೇಮೆಂಟ್ ಕೂಡ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 15 ಅಕ್ಟೋಬರ್ಗೆ ಇದಕ್ಕೆ ಒಂದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದಕ್ಕೆ ಒಂದು ಕರೆಕ್ಷನ್ಸು ಯಾವ ರೀತಿ ಅಂತ ಅಪ್ಲಿಕೇಶನಲ್ಲಿ ಒಂದು ಕರೆಕ್ಷನ್ ಇದ್ದರೂ ಕೂಡ ಅದು ಕೂಡ ನಿಮಗೆ 5th ನವೆಂಬರ್ ಟು 7th ನವೆಂಬರ್ ತನಕ ನಿಮಗೆ ಒಂದು ಕರೆಕ್ಷನ್ಸ್ ಆದರೆ ಏನೋ ಜಸ್ಟ್ ಲಿಟಲ್ ಬಿಟ್ ಟೈಮ್ ಆರ್ ಏನೇನು ಅವೈಲೇಬಲ್ ಆಗಿರುತ್ತೆ ಪಾಸಿಬಲ್ ಇರುತ್ತೆ ಆ ಕರೆಕ್ಷನ್ ಕೂಡ ನಿಮಗೆ ಈ ಒಂದು ಡೇಟಲ್ಲಿ ಮಾಡ್ಕೋಬೋದು. ಇದು ಬಂದುಬಿಟ್ಟು ನೆಕ್ಸ್ಟ್ ನಿಮಗೆ ಟೆಂಟೇಟಿವ್ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಇದಕ್ಕೆ CBT ಎಕ್ಸಾಮಿನೇಷನ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೊಂದು ಜಸ್ಟ್ ಒಂದು ಅಪ್ರಾಕ್ಸ್ ಮಂತ್ಸ್ ಆಗಿರುತ್ತೆ, ಜನವರಿ ಫೆಬ್ರವರಿ 2025 ಅಂತ. ಇದು ನಿಮಗೆ ಫಿಕ್ಸ್ಡ್ ಆಗಿರಲ್ಲ. ಇದು ಕೂಡ ನಿಮಗೆ ಒಂದು ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಮಂತ್ಸನ್ನು ಹೇಳಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರ ಒಂದು ಡೀಟೇಲ್ಸ್ ಯಾವ ಥರ ಇರ್ತದೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನಿಮಗೆ 39,481 ವೇಕೆನ್ಸಿ ಆಗಿರ್ತಕ್ಕಂಥದ್ದು. ಬಟ್ ಇದೇ ನಿಮಗೆ ಯಾವ ಥರ ಒಂದು ಫೋರ್ಸಸಲ್ಲಿ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ನೋಡ್ಬೋದು. BSF, CSF, CRPF ಮತ್ತು SSB, ITBP, AR, SSF, NCB ಎಲ್ಲ ಒಂದು ಫೋರ್ಸಲ್ಲಿ ಕೂಡ ನಿಮಗೆ ಇನ್ಕ್ಲೂಡಿಂಗ್ ಇಷ್ಟೊಂದು ಫೋರ್ಸನ್ನು ಇನ್ಕ್ಲೂಡಿಂಗ್ ಆಗಿ ನಿಮಗೆ ಒಂದು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 39,000 ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಬಟ್ ಇದರಲ್ಲಿ ನಿಮಗೆ ಯಾವ ಥರ ಇದೆ ಇದನ್ನು ಕೂಡ ನೋಡ್ಬೋದು. ಮೇಲ್ ಆಗಿ ಸ್ಪೆಷಲಿ ಎಷ್ಟಿರುತ್ತೆ. ಟೋಟಲ್ ಬಂದುಬಿಟ್ಟು ನಿಮಗೆ ಮೇಲ್ಗೆ 15,000 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಫಿಮೇಲ್ಗೆ 1688 ವೇಕೆನ್ಸಿ ಆಗಿರ್ತಕ್ಕಂಥದ್ದು. 3869 ವೇಕೆನ್ಸಿ ಆಗಿರ್ತಕ್ಕಂಥದ್ದು. ಇದೇ ಥರ ನಿಮಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಒಂದು ಕ್ಯಾಟಗರಿ ವೈಸ್ ಕೂಡ ಡಿವೈಡಿಂಗ್ ಆಗಿರ್ತಕ್ಕಂಥದ್ದು ಮತ್ತು ಫೋರ್ಸ್ ವೈಸ್ ಕೂಡ ಡಿವೈಡಿಂಗ್ ಆಗಿರ್ತಕ್ಕಂಥ ಒಂದು ವೇಕೆನ್ಸಿ ಕೂಡ ನೋಡ್ಬೋದು. ಇದು ನಿಮಗೆ ಜಸ್ಟ್ ಆಲ್ ಓವರ್ ಎಲ್ಲ ಒಂದು ಡಿವಿಷನ್ ವೈಸ್ ಕೂಡ ನಿಮಗೆ ಡಿವೈಡಿಂಗ್ ಮಾಡಿರ್ತಾರೆ. ಅದು ಕೂಡ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತಿರ್ತೀನಿ. ಯಾವ ಒಂದು ಸ್ಟೇಟಲ್ಲಿ ಯಾವ ಒಂದು ಡಿವೈಡಿಂಗಲ್ಲಿ ಎಷ್ಟೆಷ್ಟು ವೇಕೆನ್ಸಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಏಜ್ ಲಿಮಿಟ್ ಯಾವ ಥರ ಇರುತ್ತೆ ಅದಕ್ಕೆ ಅಂದರೆ ಮಿನಿಮಮ್ ಏಜ್ ಬಂದುಬಿಟ್ಟು ನಿಮಗೆ 18 to 23 ಆಗಿರುತ್ತೆ. ಯಾವುದೇ ರೀತಿ ನಿಮಗೆ ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಬಟ್ ಅದು ಕೂಡ ನಿಮಗೆ ಕ್ಯಾಟಗರಿ ಡಿಪೆಂಡ್ಸ್ ಅಪಾನ್ ಕ್ಯಾಟಗರಿ ಮೇಲೆ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಲಾಗತಕ್ಕಂಥದ್ದು. ಇದು ಬಂದುಬಿಟ್ಟು ನಿಮಗೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಬಂದುಬಿಟ್ಟು 18 to 23 ಫಾರ್ ಏಜ್ ಈ ಒಂದು ಅಪ್ಲಿಕೇಶನ್ಗೆ ಕ್ವಾಲಿಫೈಡ್ ಆಗಿರ್ತಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಈ ಒಂದು ಅಪ್ಲಿಕೇಶನ್ಗೆ ಬೇಕಾಗಿರ್ತಕ್ಕಂಥ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವುದೇ ಒಂದು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಜಸ್ಟ್ ಫಾರ್ ಓನ್ಲಿ 10th ಬೇಸ್ ಅಂತ ಹೇಳ್ಬೋದು. ಎಸ್ ಲೈಕ್ ದಟ್ ಒಂದು SSLC ಅಂತ ಕೂಡ ಹೇಳ್ಬೋದು. 10th ಕ್ಲಾಸ್ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಒಂದು ಅಪ್ ಟು 1 to 25 ಅಂತ. ಈ ಒಂದು ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಬಲ್ ಆಗಿರ್ತೀರಾ ಅಂತ ಕೂಡ ಹೇಳಲಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದಕ್ಕೆ ಒಂದು NCC ಸರ್ಟಿಫಿಕೇಟ್ ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ. ಇದಕ್ಕೆ ನಿಮಗೆ ಬೋನಸ್ ಮಾರ್ಕ್ಸ್ ಕೂಡ ಸಿಗಲಾಗತಕ್ಕಂಥದ್ದು ಬೆನಿಫಿಟ್ಸ್ ಇರುತ್ತೆ NCC ಅಭ್ಯರ್ಥಿಗಳಿಗೆ. NCC ಸರ್ಟಿಫಿಕೇಟ್ ಅಭ್ಯರ್ಥಿಗಳಿಗೆ 5% ಆಗಿರ್ತಕ್ಕಂಥದ್ದು, B ಸರ್ಟಿಫಿಕೇಟ್ಗೆ 3%, A ಸರ್ಟಿಫಿಕೇಟ್ಗೆ 2%. ಎಲ್ಲ ರೀತಿಯ ನಿಮಗೆ ಇದಕ್ಕೆ ಒಂದು ಬೆನಿಫಿಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ನೊಂದು ಲಾಸ್ಟಾಗಿ ಹೇಳಬೇಕು ಅದು ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಇರುತ್ತೆ ಅಂದರೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ನಿಮಗೆ
₹100 ಅಪ್ಲಿಕೇಶನ್ ಫೀ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಮಾತ್ರ ಒಂದು ಅಪ್ಲಿಕೇಶನ್ನ ಫೀಯನ್ನು ಪೇ ಮಾಡಬೇಕಿರ್ತಕ್ಕಂಥದ್ದು. ಸೊ ಅದೇ ರೀತಿ ನಿಮಗೆ ಇಲ್ಲಿ ಕ್ಯಾಟಗರಿ ವೈಸ್ ಡಿವೈಡಿಂಗ್ ಆಗಿದ್ರೆ, ಸೊ ವುಮೆನ್ ಕ್ಯಾಂಡಿಡೇಟ್ಸು ಮತ್ತು ಕ್ಯಾಂಡಿಡೇಟ್ಸ್ ಬಿಲಾಂಗ್ಸ್ ಟು SC ಮತ್ತು ST ಎಕ್ಸ್ ಸರ್ವಿಸ್ ಮ್ಯಾನ್ ಇಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಿಂದ ಯಾವುದೇ ರೀತಿಯ ಫೀಯನ್ನು ಇರೋದಿಲ್ಲ. ಸೊ ಅವರಿಗೆ ಒಂದು ಫ್ರೀ ಆಫ್ ಅಪ್ಲಿಕೇಶನ್ ಇದೆ ಒಂದು ಅಪ್ರೂವಲ್ ಆಗಿರ್ತಕ್ಕಂಥದ್ದು. ಒಂದು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮಾತ್ರ ಒಂದು ₹100 ಇದೆ ಒಂದು ಅಪ್ಲಿಕೇಶನ್ನ ಫೀಸ್ ಕೂಡ ಇಲ್ಲಿ ಪೇ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಬಂದುಬಿಟ್ಟು ನಿಮಗೆ ಭೀಮ್ UPI, ನೆಟ್ ಬ್ಯಾಂಕಿಂಗು, ವೀಸಾ, ಮಾಸ್ಟರ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದೇ ರೀತಿಯಿಂದ ಕೂಡ ನೀವು ಇದಕ್ಕೆ ಒಂದು ಅಪ್ಲಿಕೇಶನ್ ಫೀವನ್ನು ಪೇ ಮಾಡಬೇಕಾಗುತ್ತೆ. ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ನೆಕ್ಸ್ಟ್ ಒಂದು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನನಗೆ ಇದರ ಬಗ್ಗೆ ಒಂದು ಸಿಲೆಬಸ್ ಯಾವ ಥರ ಇರುತ್ತೆ ಮತ್ತು ಇದರ ಒಂದು ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ ಅನ್ನೋದೊಂದು ಬೆಟರ್ನ ತಿಳಿಸ್ಕೊಡ್ತೀನಿ.